ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸ್ನೇಹಾದ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಸ್ಪೈಸಿಯಾಗಿ ಮತ್ತು ತುಂಬ ರುಚಿಯಾಗಿರುವಂತಹ ಚಿಕನ್ ಮಸಾಲ ರೆಸಿಪಿ ಮಾಡಕತ್ತೀನಿ. ಬರ್ರಿ ಹಂಗಾರ ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, 2 ಏಲಕ್ಕಿ, ಕರಿಮೆಣಸಿನಕಾಳು, ಲವಂಗ, ಚಕ್ಕೆ ಮತ್ತು ಜಾವಿತ್ರಿ ಹೂವನ್ನ ತೊಗೊಂಡಿದ್ದೀನಿ ರೀ. ಈಗ ಇಲ್ಲಿ ತೊಗೊಂಡಿರೋಂಥ ಎಲ್ಲ ಮಸಾಲೆಗಳನ್ನ ಎಲ್ಲ ಒಂದೊಂದಾಗೆ ಮಿಕ್ಸಿ ಜಾರಿಗೆ ಹಾಕಾಕತ್ತೀನಿ ರೀ. ಇಲ್ಲಿ ನೋಡ್ರಿ, ಒಂದು 5ರಿಂದ 6 ಮೆಣಸಿನ್ಕಾಯಿನ ನಾ ಹುರಿದಿಟ್ಕೊಂಡಿದ್ದೀನಿ ರೀ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕೋದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ತುಪ್ಪ ಹಾಕಿರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕ್ರಿ. ಈಗ ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಇಲ್ಲಿ ಈರುಳ್ಳಿ ಎಲ್ಲ ಚೆಂದಾಗೆ ಫ್ರೈ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ನಾ ಇಲ್ಲಿ 250 ಗ್ರಾಮ್ಸ್ ಆಗುವಷ್ಟು ಚಿಕನ್ ಪೀಸ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಚಿಕನ್ ಎಲ್ಲ ಆಯಿಲಿಗೆ ಹಾಕಿ ಒಂದು 5ರಿಂದ 6 ನಿಮಿಷ ಗ್ಯಾಸ್ ಫ್ಲೇಮ್ ಲೋ ಇಟ್ಟು ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಚಿಕನ್ ಎಲ್ಲ ನೀಟಾಗಿ ಫ್ರೈ ಆಗಿ ಒಂದು 50% ಅಷ್ಟು ಕುಕ್ ಆಗೈತ್ರಿ. ಹಿಂಗೆ ಚಿಕನ್ ಎಲ್ಲ ಫ್ರೈ ಆಗಿ ಸೈಡೆಲ್ಲ ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ಮೊದಲು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ರಿ, ಆ ಮಸಾಲೆನ ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಈಗ ಇದನ್ನು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಮಸಾಲೆ ಕೂಡ 2 ನಿಮಿಷ ಹಿಂಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಚಿಕನ್ ಪೀಸ್ಗಳು ಮತ್ತು ನಾವು ಹಾಕಿರೋಂಥ ಎಲ್ಲ ಮಸಾಲೆಗಳು ಚೆಂದಾಗಿ ಹೊಂದ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ. ಉಪ್ಪು ಹಾಕಿದ್ಮೇಲೆ ಮತ್ತೊಮ್ಮೆ ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ನಾ ಇಲ್ಲಿ ಇದಕ್ಕೆ ಸ್ವಲ್ಪನೂ ನೀರು ಹಾಕಾಕತ್ತಿಲ್ರಿ, ಯಾಕಂದ್ರೆ ಚಿಕನ್ ಕೂಡ ಸ್ವಲ್ಪ ನೀರು ಬಿಟ್ಕೋತೈತ್ರಿ. ಮತ್ತು ಮಸಾಲೆ ರುಬ್ಬೇಕಾದ್ರೆ ನಾವು ಮೊದಲಿಗೇನ ಸ್ವಲ್ಪ ನೀರು ಹಾಕಿರ್ತೀವಲ್ರಿ, ಅದಷ್ಟೇ ನೀರು ಈ ಚಿಕನ್ ಬಾಯ್ಲ್ ಆಗೋಕೆ ಸಾಕಾಗ್ತೈತ್ರಿ. ನಿಮಗೆ ಗ್ರೇವಿ ಬೇಕನ್ಸಿದ್ರೆ ಸ್ವಲ್ಪ ನೀರು ಹಾಕೋಬಹುದು. ಇಲ್ಲಿ ನೋಡ್ರಿ, ನಾವು ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಸೈಡ್ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡ್ರಿ. ಹಿಂಗೆ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ನಾವು ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗೈತಿ ಅಂತ. ಈಗ ನೋಡ್ರಿ, ನಾನು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಡಾಕತ್ತೇನೆ. ನೀವು ಲಿಂಬೆಹಣ್ಣು ಇಲ್ಲ ಅಂದ್ರೆ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ಆದರೆ ಲಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಭಾರಿ ಬರ್ತೈತ್ರಿ. ಲಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಎಲ್ಲ ಚೆಂದಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಬೇಕ್ರಿ. ಇಲ್ಲಿ ನೋಡ್ರಿ, ಇವಾಗ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಮಸಾಲೆ ಕೂಡ ಎಲ್ಲ ಚೆಂದಾಗೆ ಬೆಂದು ಫ್ರೈ ಆಗೈತಿ. ಮತ್ತು ಚಿಕನ್ ಕೂಡ ಎಲ್ಲ ನೀಟಾಗಿ ಬಾಯ್ಲ್ ಆಗೈತಿ. ಇಷ್ಟಾದ್ರೆ ಆಯಿತು, ನಮ್ಮ ಚಿಕನ್ ರೆಸಿಪಿ ರೆಡಿ. ಈ ಚಿಕನ್ ರೆಸಿಪಿನ ನಾವು ರೊಟ್ಟಿ, ಅನ್ನ, ಚಪಾತಿ, ದೋಸೆ ಜೊತೆ ತಿನ್ಬೋದು.
ನೋಡ್ರಿ ಎಷ್ಟು ಚೆಂದಾಗೆ ಪರ್ಫೆಕ್ಟಾಗಿ ನಮ್ಮ ಚಿಕನ್ ಮಸಾಲ ರೆಸಿಪಿ ರೆಡಿ ಆಗೈತಿ. ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಖಂಡಿತ ನೀವು ನಿಮ್ಮ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಮತ್ತು ನಮ್ಮ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಮಾಡೋ ರೆಸಿಪಿಗಳು ನಿಮಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಮರೀದ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.